ಹಾಯ್ ಹಲೋ ನಮಸ್ಕಾರ. ಪಾರ್ಟ್ 3ಗೆ ಸ್ವಾಗತ. ಘಾಘ್ರಾ ನದಿ ಅಥವಾ ಸರ್ಜು ನದಿ ಅಥವಾ ಸರಯೂ ನದಿ ದಡದಲ್ಲಿರುವಂತಹ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಭೇಟಿ ನೀಡಲಾಯಿತು. 16ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ ನಿರ್ಮಿಸಿದಂತಹ ಮಸೀದಿಯನ್ನು 1992ರಲ್ಲಿ ಕೆಡವಲಾಯಿತು. ದೀರ್ಘಕಾಲದ ಕಾನೂನು ಹೋರಾಟದ ಫಲವಾಗಿ 2019ರಲ್ಲಿ ಸುಪ್ರೀಂ ಕೋರ್ಟ್ ದೇವಾಲಯದ ನಿರ್ಮಾಣಕ್ಕೆ ಅವಕಾಶ ನೀಡಿತು. ಇದು 492 ವರ್ಷಗಳ ಫಲ ಅಂತ ಹೇಳಲಾಗುತ್ತೆ. 2020ರಲ್ಲಿ ದೇವಾಲಯದ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಅಂತಿಮವಾಗಿ ಜನವರಿ 22, 2024ರಂದು ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠೆ ಮಾಡಿ ಮಂದಿರವನ್ನು ಉದ್ಘಾಟಿಸಲಾಯಿತು. 10 ಎಕರೆಗಳ ಜಾಗದಲ್ಲಿ 1800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ. ಒಟ್ಟು 57 ಎಕರೆ ಭೂಮಿಯನ್ನು ಪ್ರಾರ್ಥನಾ ಮಂದಿರ, ಉಪನ್ಯಾಸ ಸಭಾಂಗಣ, ಶೈಕ್ಷಣಿಕ ಸೌಲಭ್ಯ ಮತ್ತು ಇತರೆ ಸೌಲಭ್ಯಗಳಿಗಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ದೇವಸ್ಥಾನದ ನಿರ್ಮಾಣಕ್ಕಾಗಿ ಕಬ್ಬಿಣದ ಬದಲಿಗೆ ತಾಮ್ರ, ಇದರ ಜೊತೆ ವೈಟ್ ಸಿಮೆಂಟ್, ಮರಗಳನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ. ಮಂದಿರದ ಭೂಮಿಯಡಿ ಟೈಮ್ ಕ್ಯಾಪ್ಸ್ಯೂಲ್ ಇದ್ದು ಅಯೋಧ್ಯೆಯ ಇತಿಹಾಸವನ್ನು ಹೊಂದಿದೆ. ಇದರೊಳಗೆ ಇರುವಂತಹ ಸಂದೇಶ ಸುಮಾರು 2000 ವರ್ಷ ಕಳೆದರೂ ಅಳಿಸಿ ಹೋಗದಂತೆ ಆಸಿಡ್ ಫ್ರೀ ಪೇಪರ್ನಲ್ಲಿ ಬರೆದಿಡಲಾಗಿದೆ. ವಿಷ್ಣುವಿನ 7ನೇ ಅವತಾರ ಶ್ರೀರಾಮನ ರಾಮಲಲ್ಲಾ ವಿಗ್ರಹವು ಇಲ್ಲಿ ವಿರಾಜಮಾನವಾಗಿದೆ. ಕರ್ನಾಟಕ ಮೂಲದ ಶಿಲ್ಪಿ ಅರುಣ್ ಯೋಗಿ ರಾಜು ಇದರ ನಿರ್ಮಾತೃ. ಮೂರ್ತಿಯ ಶಿಲೆಯನ್ನು ಹೆಗ್ಗಡದೇವನಕೋಟೆ ತಾಲೂಕಿನ ಜಮೀನಿನಿಂದ ಆರಿಸಲಾಗಿತ್ತು ಅನ್ನೋದು ಒಂದು ವಿಶೇಷ. ದೇವಸ್ಥಾನದ ಆವರಣದಲ್ಲಿ ಸೂರ್ಯ, ಗಣೇಶ, ಶಿವ, ದುರ್ಗೆ, ವಿಷ್ಣು ಮತ್ತು ಬ್ರಹ್ಮ ದೇವಾಲಯಗಳಿವೆ. ಇನ್ನೂ ನಿರ್ಮಾಣ ಕಾರ್ಯ ನಡೆಯುತ್ತಲೇ ಇದೆ. ಮಂದಿರ 366 ಸ್ತಂಭಗಳನ್ನು ಹೊಂದಿದೆ. ಶಿವನ ಅವತಾರ, ದಶಾವತಾರ, 6+4 ಚೌನತ್ ಯೋಗಿನಿಯರು, ಸರಸ್ವತಿ ದೇವಿಯ 12 ಅವತಾರ ಮುಂತಾದ ವಿಗ್ರಹಗಳನ್ನು ಒಳಗೊಂಡಿದೆ. ಅನೇಕ ವರ್ಷಗಳ ಹೋರಾಟದ ಫಲವಾಗಿ ನಿರ್ಮಾಣಗೊಂಡಿರುವ ಈ ಅಯೋಧ್ಯ ರಾಮ ಮಂದಿರ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ನಮಗೆ ಅರಿವಿಲ್ಲದಂತೆಯೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎನ್ನುವ ಶಬ್ದ ಹೊರಡುತ್ತದೆ. ಜನ್ಮ ಸಾರ್ಥಕ ಅಂತ ಅನಿಸುತ್ತೆ. ಈ ದೇವಾಲಯದ ಹಿಂದುಗಡೆ ಹನುಮಾನ್ ಗಡಿ ಕೂಡ ನೋಡಬಹುದು. ಇದು ಲತಾ ಮಂಗೇಶ್ಕರ್ ಅವರ ಸ್ಮರಣಾರ್ಥ ನಿರ್ಮಾಣಗೊಂಡ ವೀಣೆ. ಅವರ ನೆನಪಿಗಾಗಿ ಈ ಸರ್ಕಲ್ಗೆ ಲತಾ ಮಂಗೇಶ್ಕರ್ ಚೌಕ್ ಅಂತ ಹೆಸರಿಡಲಾಗಿದೆ. ರಾಮನು ಸರಯೂ ನದಿಯಲ್ಲಿ ಜಲಸಮಾಧಿಯನ್ನು ತೆಗೆದುಕೊಳ್ಳುತ್ತಾನೆ. ಆಗ ಪರಶಿವನು ಕೋಪದಿಂದ ಸರಯುವನ್ನು ಶಪಿಸುತ್ತಾನೆ. ಯಾರು ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತಾರೋ ಅಥವಾ ಸರಯೂ ನದಿಯ ನೀರನ್ನು ಬಳಸ್ತಾರೋ ಅವರು ಪಾಪದ ಪಾಲುದಾರರಾಗತ್ತೆ ಅಂತ ಶಾಪ ನೀಡ್ತಾನೆ. ಆಗ ಸರಯು ಪ್ರಾರ್ಥನೆ ಮಾಡಿದಾಗ ಶಿವನು ಸುಪ್ರೀತನಾಗಿ ನೀರು ಬಳಸಿದವರಿಗೆ ಪಾಪ ಬರುವುದಿಲ್ಲ, ಆದರೆ ನದಿ ನೀರನ್ನು ಪೂಜೆಯಲ್ಲಿ ಬಳಸಲು ಸಾಧ್ಯವಿಲ್ಲವೆಂದು ಶಾಪವನ್ನು ಕಡಿಮೆ ಮಾಡುತ್ತಾನೆ. ಹಾಗಾಗಿ ಸರಯೂ ನದಿಯ ನೀರನ್ನು ಪೂಜೆಗೆ ಬಳಸುವುದಿಲ್ಲ. ಅಯೋಧ್ಯ ಭೇಟಿಯ ನಮ್ಮ ಬಹುದಿನದ ಕನಸು ನನಸಾಗಿದ್ದು ಶ್ರೀರಾಮನ ಕೃಪೆ ಅಂತ ಭಾವಿಸ್ತೀನಿ. ಇಲ್ಲಿಗೆ ಪಾರ್ಟ್ 3 ಮುಗಿತು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಾರ್ಟ್ 4ಗೆ ಹೋಗೋಣ ಬನ್ನಿ. ಜೈ ಶ್ರೀರಾಮ್.